ನಮಸ್ಕಾರ ಪ್ರದೀಪ್, ಗೋಪಾಲ್ ಕೃಷ್ಣ ಮಾತಾಡ್ತಾ ಇರೋದು. ನಮಸ್ಕಾರ. ಅಲ್ಲಿಗೆ ವಿಕ್ಷೇಪ ಅಂದ್ರೆ ಹಾಗಾದ್ರೆ ಮನಸ್ಸಿನ ಚಂಚಲತೆನಾ? ಕರೆಕ್ಟ್, ಹೌದು. ಓ, ಮನಸ್ಸು ಒಂದು ಕಡೆ ಯಾವಾಗ ಇರೋದಿಲ್ಲ. ಮನಸ್ಸು ಒಂದು ಕಡೆ ನಿಲ್ಲದೆ ಬೇರೆ ಬೇರೆ ಕಡೆ ಹರಡುವಂಥದ್ದು. ಮನಸ್ಸು ಯಾವತ್ತೂ ಕೂಡ ನೀವು ಬೇರೆ ಸಂದರ್ಭದಲ್ಲಿ ಹೇಗಿರುತ್ತೆ ಗೊತ್ತಿಲ್ಲ. ಧ್ಯಾನಕ್ಕೆ ಕೂತಾಗ ಇದನ್ನು ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ. ಜಪಕ್ಕೆ ಕೂತಾಗ ನೀವು ಯಾವಾಗ ಒಂದು ಕಡೆ ಮನಸ್ಸು ಇಡಬೇಕು ಅಂತಿರೋ, ನೀವು ಮೂವಿ ನೋಡ್ಬೇಕಾದ್ರೆ ಅಥವಾ ಟಿವಿ ನೋಡ್ಬೇಕಾದ್ರೆ ಅಥವಾ ನಿಮ್ಗೆ ಯಾವ್ದೋ ಒಂದು ಕೆಲಸ ಮಾಡ್ಬೇಕಾದ್ರೆ ಬೇಕಾದ್ರೆ ಮನಸ್ಸು ಒಂದ್ ಕಡೆ ಇರುತ್ತೆ. ಯಾಕೆ? ಹೊರಮುಖವಾದಂಥದ್ದು. ಆದ್ರೆ ಯಾವಾಗ ಒಳಮುಖ ಮಾಡ್ಕೊಳಕ್ ಪ್ರಯತ್ನ ಮಾಡ್ತೀರಾ, ಅವಾಗ ಆ ಮನಸ್ಸು ಒಂದು ಕಡೆ ನಿಲ್ಲದೆ ಬೇರೆ 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 ಕಡೆ ಹೋಗುತ್ತೆ. ಆ ಬೇರೆ ಬೇರೆ ಕಡೆ ಹೋಗೋದು ಯಾವುದು? ಅದಕ್ಕೆ ಮಲ ಸೇರ್ಕೊಂಡಿರುತ್ತೆ. ಹಾಗಾಗಿ ನನಗೆ ಇಷ್ಟ ಬರುವಂಥದ್ದಾಗತ್ತೆ. ಇನ್ನೊಂದು ಯಾಕೆ ಅಂತಾನೆ ಗೊತ್ತಿರೋದಿಲ್ಲ, ಎಲ್ಲೆಲ್ಲೆಲ್ಲೆಲ್ಲೋ ಹೋಗ್ತಾ ಇರುತ್ತೆ. ಅದು ಸಂಸ್ಕಾರ ವಶದಿಂದ ಇರಬಹುದು, ಅಥವಾ ನಮ್ಮ ಯೋಚನಾ ಲಹರಿಯಿಂದ ಇರಬಹುದು, ನನ್ನ ನೆಕ್ಸ್ಟ್ ಪ್ರೋಗ್ರಾಮ್ ಏನಿದೆ ಅಂತ ಇರಬಹುದು, ಹಿಂದೆ ಏನ್ ಮಾಡಿದೆ ಅನ್ನೋಂಥ ಗಿಲ್ಟ್ ಇರಬಹುದು. ಹೀಗಾಗಿ ಮನಸ್ಸು ಚೆಲ್ಲಿ ಹರಿದು ಹೋಗುವಂಥದ್ದನ್ನ ವಿಕ್ಷೇಪ ಅಂತ ಕರೀತಾರೆ. ಅದನ್ನ ಕ್ರೋಢೀಕರಿಸೋದನ್ನ ವಿಕ್ಷೇಪ ನಿವೃತ್ತಿ, ಅದು ಉಪಾಸನ ಅಂತ. ಸರ್ ನಮಸ್ಕಾರ. ನಮಸ್ಕಾರ, ನಾನು ಶಿವಕುಮಾರ್ ಮಾತಾಡೋದು ಸರ್. ಹೇಳಿ ಸರ್. ಅದೇ ಈಗ ಅವ್ರು ಕೇಳಿದ ಕ್ವಶನ್ ನಾನು ಮತ್ತೆ ರಿಪೀಟ್ ಮಾಡ್ದಂಗೆ, ವಿಕ್ಷೇಪ ನಿವೃತ್ತಿ ಅದೇ ಮೇಜರ್ ಥಿಂಗ್ ಟು ಬಿ ರಿಕ್ವೈರ್ಡ್. ಅದನ್ನ ಸಾಧನೆ ಮಾಡ್ಕೊಳಕ್ಕೆ ಮೆಥಡ್ಸ್ ನಾವೇನೇ ಟ್ರೈ ಮಾಡ್ಕೊಂಡ್ರು ಇದರಿಂದ ನಾನ್ ಮಾಡ್ಬೇಕು ಅಂತ ಅದಕ್ಕೆ ಜಪ ಆಗ್ಲಿ, ತಪ ಆಗ್ಲಿ, ಅಥವಾ ಎಕ್ಸರ್ಸೈಸ್ ಆಗ್ಲಿ, ಯೋಗ ಆಗ್ಲಿ, ಏನೇ ಮಾಡ್ತಾ ಇದ್ರೂನು ಅದ್ ಕಂಟ್ರೋಲ್ ಹೆಂಗ್ ತಗೊಳ್ಳೋದು ಅನ್ನೋದು ಒಂದು ಇಟ್ಸ್ ಎ ಚಾಲೆಂಜ್ ಆಗಿದೆ. ಅದನ್ನ ಹೇಗೆ ನಾವು ಅಚೀವ್ ಮಾಡ್ಬೇಕು ಅನ್ನೋದು ತಮ್ಮ ಕಡೆಯಿಂದ ಒಂದು ವಿಕ್ಷೇಪ ನಿವೃತ್ತಿಯನ್ನ ಮಾಡೋದಕ್ಕೆ ಟೂಲ್ಸ್ ಹೇಗೆ ಅಂತ. ವಿಕ್ಷೇಪ ನಿವೃತ್ತಿ ಮಾಡೋದಕ್ಕೆ ಅವರೇ ಹೇಳಿದ ಹಾಗೆ ಜಪ, ಧ್ಯಾನ ಇದನ್ನೆಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದ್ರೆ ಜಪಾಧ್ಯಾನ ಮಾಡೋದು ಒಂದು ಕಡೆಯಿಂದ ವಿಕ್ಷೇಪ ನಿವೃತ್ತಿಗಾಗಿ, ಇನ್ನೊಂದು ವಿಕ್ಷೇಪ ನಿವೃತ್ತಿ ಆದಾಗ್ಲೇ ನಿಜವಾದ ಧ್ಯಾನ ಆಗುವಂಥದ್ದು. ಇದೊಂದು ಹೇಗೆ ಅಂದ್ರೆ, ಕನ್ನಡದಲ್ಲಿ ಗಾದೆ ಹೇಳ್ತಾರಲ್ಲ, ಹುಚ್ಚು ಬಿಡದೆ ಮದುವೆ ಆಗಲ್ಲ, ಮದುವೆ ಆಗದೆ ಹುಚ್ಚು ಬಿಡಲ್ಲ ಅಂತ. ಹಾಗೆ ಈ ಎರಡು ಪರಸ್ಪರ ಅನ್ಯೋನ್ಯ ಸಂಬಂಧ ಇರುವಂಥದ್ದು. ಹಾಗಂತ ಬಿಡಬೇಕಾ? ಖಂಡಿತ ಇಲ್ಲ. ಇಲ್ಲಿ ನಾವು ಒಂದೊಂದು ಸರಿ ಏನಾಗತ್ತೆ ಅಂದಾಗ, ಡೆಫಿನೆಟ್ಲಿ ಇದರಲ್ಲಿ ಗೀತೆಯಲ್ಲಿ ಅದ್ಭುತವಾದಂತಹ ವಿಚಾರಗಳು, ಮನಸ್ಸನ್ನ ಯಾವ ರೀತಿ ಮ್ಯಾನೇಜ್ ಮಾಡಬೇಕು, ಯಾವ ರೀತಿ ಹತೋಟಿಗೆ ತರಬೇಕು, ಅದ್ಭುತವಾದಂತಹ ವಿಚಾರಗಳಿಂದ ಬರ್ತಾನೆ ಹೋಗುತ್ತೆ. ಇವತ್ತಿನ ಮೊದಲನೇ ಸೆಷನ್ಗೆ ವಿಚಾರಕ್ಕೆ ತಗೊಂಡಾಗ, ಮೊಟ್ಟ ಮೊದಲು ಏನಕ್ಕೆ ಅಂತಂದಾಗ, ನಮ್ಮಲ್ಲಿ ಹಲವಾರು ಸರಿ ಮಲ ನಿವೃತ್ತಿ ಆಗದಲ್ಲೇ ಡೈರೆಕ್ಟ್ ವಿಕ್ಷೇಪಕ್ಕೆ ಹೋಗಿರ್ತೀವಿ. ಹಲವಾರು ಸರಿ ಮೊದಲನೇ ಕ್ಲಾಸ್ ಅಟೆಂಡ್ ಮಾಡಿದ್ರೆ ಎರಡನೇ ಕ್ಲಾಸ್ ಹೋಗಿರ್ತೀವಿ. ಹಾಗಾಗಿ ಸಿಲೆಬಸ್ ಕಂಪ್ಲೀಟ್ ಆಗಿಲ್ಲ. ಅದು ನಾನಿಲ್ಲಿ ಕೂತ್ಕೊಂಡು ಯೋಚನೆ ಮಾಡ್ತಿದ್ದಾಗ ನನಗೆ ಯಾರೋ ಒಬ್ರು ಮಗೆ ಕೋಪ ಮಾಡಿದಂಥದ್ದು ನೆನಪು ಬರುತ್ತೆ. ನನಗೆ ಯಾವುದೋ ಒಂದು ಬೇಕಾಗಿರೋ ವಸ್ತು ಇನ್ನೂ ಇಟ್ಕೊಳ್ಬೇಕು ಅನ್ನೋಂಥ ಆಸೆ ಬರುತ್ತೆ. ನನಗೆ ನಾನೇ ಏನೋ ಅಂತ ಅಚೀವ್ ಮಾಡಿದಂತಹ ಒಂದು ನೆನಪುಗಳು ಬರ್ತಾ ಹೋಗುತ್ತೆ. ಮದ ಇನ್ಯಾರ ಹತ್ರ ಇರುವಂಥದ್ದು. ಯಾಕೆ ಅಂದಾಗ ಅಲ್ಲಿ ಮಲ ನಿವೃತ್ತಿ ಆಗಿಲ್ಲ. ಆ ಮಲ ನಿವೃತ್ತಿ ಆಗದೆ ನಾನು ಇಲ್ಲಿ ವಿಕ್ಷೇಪ ನಿವೃತ್ತಿಗೆ ಡೈರೆಕ್ಟ್ ಆಗಿ ಬಂದಿರೋ ಕಾರಣ ಚಾನ್ಸಸ್ ಆರ್ ದೇರ್. ಹಾಗಂತ ಮಲ ನಿವೃತ್ತಿ ಮಾಡ್ಕೊಂಡು ಪೂರ್ತಿ ಆದ್ಮೇಲೆ ನಾನು ವಿಕ್ಷೇಪಕ್ಕೆ ಬರ್ತೀನಿ, ಆಮೇಲೆ ಆವರಣಕ್ಕೆ ಬರ್ತೀನಿ. ನೋ, ಇಟ್ ಇಸ್ ನಾಟ್ ಸೀಕ್ವೆನ್ಷಿಯಲ್. ಬಟ್ ಅದರ ಒಂದು ಮಟ್ಟಿಗೆ ಹತೋಟಿ ತಂದಿದ್ದಾಗ ಇದು ಸುಲಭವಾಗ್ತಾ ಹೋಗುತ್ತೆ. ಹಾಗಾಗಿ ಮೊಟ್ಟ ಮೊದಲಿಗೆ ಧರ್ಮಾಚರಣೆ, ನೈತಿಕ ಜೀವನ ಮತ್ತು ನಿಸ್ವಾರ್ಥ ಸೇವೆ, ಇದನ್ನ ಮಾಡ್ತಾ ಮಾಡ್ತಾ ಹೋದಾಗ ನೀವು ನೋಡಿ, ಮನಸ್ಸು ಒಂದು ಕ್ಷಣಕ್ಕೆ ವಿಕ್ಷೇಪ ನಿಂತಿಲ್ಲದೆ ಇರಬಹುದು. ಇದನ್ನ ಮಾಡ್ತಾ ಇದ್ದಾಗ ಮನಸ್ಸಿನಲ್ಲಿ ಪಾಸಿಟಿವ್ ವಿಕ್ಷೇಪ ಆಗ್ತಾ ಹೋಗುತ್ತೆ. ಇನ್ನು ವಿಕ್ಷೇಪ ನಿಂತಿರಲ್ಲ. ಇನ್ನು ಎಷ್ಟು ಜನಕ್ಕೆ ನಾನು ಸೇವೆ ಮಾಡಬೇಕು, ಅಲ್ಲಿ ಪ್ರೋಗ್ರಾಮ್ ಹೋಗ್ಬೇಕು, ಇಲ್ಲಿ ಪ್ರೋಗ್ರಾಮ್ ಹೋಗ್ಬೇಕು, ಅಲ್ಲಿ ಒಂದಷ್ಟು ಜನಕ್ಕೆ ಒಳ್ಳೇದು ಮಾಡಬೇಕು, ಇನ್ನೂ ವಿಕ್ಷೇಪ ಇದೆ. ಆದ್ರೆ ಸ್ವಾರ್ಥ ಕಡಿಮೆ ಆಗಿದೆ. ಯಾವಾಗ ತಮಸ್ಸಿನಿಂದ ರಜಸ್ಸಿಗೆ ಬಂತೋ, ರಜಸ್ಸಿನಿಂದ ಸತ್ವಕ್ಕೆ ಕರ್ಕೊಂಡು ಹೋಗುವಂತ ಮಾರ್ಗವನ್ನ ಕೃಷ್ಣ ತೋರಿಸ್ತಾರೆ. ಆ ರೀತಿಯಲ್ಲಿ ಹಾದಿಯಲ್ಲಿ ನಡೆದಾಗ ಅಭ್ಯಾಸ, ವೈರಾಗ್ಯ, ಕೃಷ್ಣ ಗೀತೆಯಲ್ಲಿ 6ನೇ ಅಧ್ಯಾಯದಲ್ಲಿ ಹೇಳುವಂಥದ್ದು ಹೇಗೆ ಏನು ಅನ್ನೋದನ್ನ ವಿಸ್ತಾರವಾಗಿ ಮುಂದಕ್ಕೂ ಕೂಡ ಅಧ್ಯಯನ ಮಾಡ್ತಾ ಹೋಗ್ತೀವಿ. ಬಟ್ ಡೆಫಿನೆಟ್ಲಿ ಇಟ್ ಈಸ್ ಪಾಸಿಬಲ್. ಹಾಗಂತ ಸುಲಭನ? ಖಂಡಿತ ಇಲ್ಲ. ನೀವೇ ಯೋಚನೆ ಮಾಡಿ, ಒಂದು ಡಿಗ್ರಿ ತಗೋಬೇಕು ಅಂದ್ರೆ 15-16 ವರ್ಷ ಹೆಣಗಾಡಿಗೆ ನಾವು ಓದ್ತೀವಿ. ಮನಸ್ಸನ್ನ ನಿಯಂತ್ರಣ ಮಾಡ್ಕೋಬೇಕು. ಮನಸ್ಸು ನಾನು ಹೇಳ್ದಂಗೆ ಕೇಳಬೇಕು. ಎಂಥ ಮನಸ್ಸು! ಜನ್ಮ ಜನ್ಮಾಂತರದಿಂದ ಎಲ್ಲಾ ಸಂಸ್ಕಾರಗಳನ್ನ ತಂದಿರುವಂತ ಮನಸ್ಸು. ಇದನ್ನ ನಾನು ಕಂಟ್ರೋಲ್ ಮಾಡಬೇಕು ಅಂದಾಗ ಎಫರ್ಟ್ ಬೇಕಾಗುತ್ತೆ. ಬಟ್ ಸಾಧ್ಯ, ಕಷ್ಟ ಸಾಧ್ಯ. ಆದ್ರೆ ಇಟ್ ಇಸ್ ವರ್ತ್ ಇಟ್. ಇಟ್ ಇಸ್ ವರ್ತ್ ಇಟ್. ಸೊ ವಿ ಹ್ಯಾವ್ ಟು ಪ್ರಾಕ್ಟಿಸ್. ಥ್ಯಾಂಕ್ ಯು. ನಮಸ್ಕಾರ, ಅಚ್ಯುತ್ ಮೂರ್ತಿ ಅಂತ ದಾವಣಗೆರೆಯಿಂದ. ನಮಸ್ಕಾರ ಸರ್. ಈಗ ಭಗವದ್ಗೀತೆ ಅನ್ನೋದು ಇವತ್ತಿಂದಲ್ಲ, ನಿನ್ನೆದಲ್ಲ, ಸಾವಿರಾರು ವರ್ಷಗಳಿಂದ ಇದ್ದದ್ದು ಭಗವಂತನಿಂದ ಬಂದಿರೋ ವಾಣಿ.
ಅದು ಎಲ್ಲದಕ್ಕೂ ಕೂಡ ಎಲ್ಲಾ ಇದನ್ನು ಕೂಡ ಪ್ರತಿಯೊಂದು ಸಮಸ್ಯೆಗಳನ್ನು ನಿರ್ಮೂಲನೆ ಮಾಡುತ್ತೆ. ಇಷ್ಟೆಲ್ಲ ನಿರ್ಮೂಲನೆ ಮಾಡುತ್ತೆ ಅಂತ ಗೊತ್ತಿದ್ರು ಕೂಡ ಅದನ್ನ ನಾವೊಂದು ಮುಖ್ಯವಾದ ಇದನ್ನ ಬಳಸ್ಕೊಳ್ದಲ್ಲಯ್ಯ, ಯಾಕೆ ಅದನ್ನ ಅಜ್ಞಾನದಲ್ಲೇ ಇಟ್ಕೊಂಡು ನಮ್ಮ ಒಂದು ಇದನ್ನ ಜೀವನ ಹಾಳು ಮಾಡ್ಕೊಳ್ತಾ ಇದೀವಿ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ವೆರಿ ಗುಡ್ ಕ್ವೆಶ್ಚನ್. ಎಲ್ಲರಿಗೂ ಕೂಡ ಹಲವಾರು ಜನಕ್ಕೆ ಇವಾಗ ಈ ತರ ಬಂದಿರೋರಿಗೆ ಭಗವದ್ಗೀತೆ ಅಥವಾ ಈವನ್ ಪೊಲಿಟಿಕಲ್ ಸಿನಾರಿಯೋಗಳಲ್ಲಿರಬಹುದು, ರಾಜ್ಯಗಳಲ್ಲಿ ಭಾಷಣಗಳಲ್ಲಿ ಉಪನ್ಯಾಸಗಳು ಹೇಳುವಾಗ ಭಗವದ್ಗೀತೆ ಇಡೀ ಜಗತ್ತಿನ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡುತ್ತೆ ಅಂದ್ರೆ ಹೇಗೆ? ಈ ರೀತಿಯಾಗಿ ಮೂಲಭೂತ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡೋದ್ರಿಂದ ಅದು ಸಾಲ್ವ್ ಮಾಡುತ್ತೆ ಅಂತ. ಆದ್ರೆ ಇಷ್ಟೆಲ್ಲ ಗೊತ್ತಿರುವಾಗ ಯಾಕೆ ಇದನ್ನ ನಾವು ನೋಡದೆ ಬೇರೆ ಕಡೆ ಹೋಗ್ತಾ ಇದೀವಿ? ಸಿಂಪಲ್, ನಾನು ಆಗ್ಲೇ ಹೇಳದಲ್ಲ, ಶಾಸ್ತ್ರ 2 ಮಾರ್ಗವನ್ನು ಹೇಳುತ್ತೆ, ಪ್ರೇಯಸ್ಸು ಶ್ರೇಯಸ್ಸು. ಟೆಂಪರರಿ ಗೇನ್, ಸ್ಪೀಡ್ ಗೇನ್, ಫಾಸ್ಟ್ ಆಗಿ ಇಮಿಡಿಯೇಟ್ ರಿಲೀಫ್. ಇನ್ನೊಂದು ಸ್ವಲ್ಪ ಡಿಲೇ ಆಗತ್ತೆ ಬಟ್ ಪರ್ಮನೆಂಟ್. ಯಾರಿಗೆ ಕೇಳಿ ಏನಂತ, ಈಗ ನೀವೇ ಯೋಚನೆ ಮಾಡಿ, ಈಗೊಂದು ಕಷ್ಟ ಇಮ್ಮಿಡಿಯೇಟ್ ಒಂಥರ ಹೆಚ್ಚು ಕಷ್ಟ ಬಂದಿದೆ, ಆಗ ಯಾರು ಬಂದು ನಿಮಗೆ ಪರಿಪೂರ್ಣತೆ ಬೇಕು ಅಂತ ನನಗೆ ಅಂತೀರಾ ನೀವು? ಅಯ್ಯೋ ಸರ್ ವೆಯ್ಟ್, ಫಸ್ಟ್ ಮನೆಯಲ್ಲಿರುವಂತ ಕಷ್ಟ ಹೋಗ್ಲಿ. ಎಲ್ಲರೂ ಕೂಡ ವೆಯ್ಟ್ 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 ಅಂತ ಹೇಳಿ ಅದನ್ನ ವೇಟಿಂಗ್ ಲಿಸ್ಟ್ ಅಲ್ಲೇ ಇಟ್ಟಿದೀವಿ. ಇದು ಬೇರೆ ಪ್ರಾಬ್ಲಮ್ಗಳು ಮುಂದೆ ಬರ್ತಾ 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 ಅದನ್ನ ನಾವು ಹೆಚ್ಚು ಮಾಡ್ತಾ ಹೋಗ್ತಾ ಇದೀವಿ. ಮೂಲಭೂತವಾಗಿ ಅದರ ಒಂದು ಬಾಟಮ್ಗೆ ಹೋಗದಲೆ, ಸೋರ್ಸ್ಗೆ ಹೋಗದಲೆ, ರೂಟ್ಗೆ ಹೋಗದಲೆ ನಾವು ಮೇಲ್ಮೇಲೆ ಮುಲಾಮ್ ಹಚ್ತಾ ಇದೀವಿ. ಹಾಗಾಗಿ ಮರ್ತೋಗೋ ಚಾನ್ಸಸ್ ಇರುತ್ತೆ. ಎರಡನೇದು, ಇದೆಲ್ಲವೂ ಗೊತ್ತಿದೆ. ನಮ್ಮ ಹಿಂದಿನ ಕಾಲದಲ್ಲಿ ಸ್ವಲ್ಪ ಜೀವನದಲ್ಲಿ ನೋಡಿದಾಗ ಅವರ ಜೀವನದಲ್ಲೂ ಕೂಡ ಈ ರೀತಿ ನಡೀತಾ ಇದ್ರು. ಇವತ್ತು ಭಾಷಣಗಳಲ್ಲಿ ಇದೆಯೇ ಹೊರತು ಇವತ್ತಿನ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಗೀತೆನ ಎಷ್ಟು ಜನ ಹೇಳ್ಕೊಡ್ತಾರೆ? ಅದು ಸ್ಯಾಫ್ರನೈಸೇಷನ್ ಅಂತ ಆಗತ್ತೆ. ಇವತ್ತು ಮಕ್ಳು ಯಾರು ಕಲಿತಾ ಇದ್ರೆ, ಇಷ್ಟು ನೀವು ಯೋಚನೆ ಮಾಡಿ, ನಮ್ಮ ಮನೇಲೆ ಆಗಿದ್ದಂತಹದ್ದು ಇಷ್ಟೆಲ್ಲಾ ಗೊತ್ತಿರುವಂತಹದ್ದು ಇದ್ದಾಗ, ನನ್ನ ವಯಸ್ಸಲ್ಲಿ ಚಿಕ್ಕ ವಯಸ್ಸಲ್ಲಿ ಇದ್ದಾಗ ನಾನು ಗೀತೆ ಏನಾದ್ರು ಓದ್ತೀನಿ ಅಂದ್ರೆ ಇವ್ನಿಗೇನಾಯ್ತು ಜೀವನದಲ್ಲಿ? ಗೀತೆ ಓದ್ತಾ ಇದ್ದಾನೆ, 60-70 ಆದ್ಮೇಲೆ ಓದ್ಬೇಕು ಅಂತ. 60-70 ಆದ್ಮೇಲೆಲ್ಲ ಓದೋದಕ್ಕಿರೋದು ಯಾವಾಗ ಅಂದ್ರೆ ಎಷ್ಟು ಬೇಗ ಆಗುತ್ತೋ ಆಗ ಓದ್ಬೇಕಂತ ಹೇಳೋದು. ಅದನ್ನ ನಾವೇನ್ ಹೇಳ್ತೀವಿ, ಜೀವನದಲ್ಲಿ ಫಸ್ಟ್ ಎಲ್ಲ ಬೇರೆ ಮಾಡು, ಆಮೇಲೆ ರಾಮಕೃಷ್ಣ ಅನ್ನುವಂತೆ ಅಂತ. ನಮಗೆ ಪ್ರಹ್ಲಾದ, ಧ್ರುವ, ನಚಿಕೇತ ಇಂಥವ್ರ ಕತೆ ಯಾಕೆ ಹೇಳಿದ್ದು? ಎಷ್ಟು ಬೇಗ ಆಗುತ್ತೋ ಅಷ್ಟು ಶೀಘ್ರವಾಗಿ ಅಂತ. ಆದ್ರೆ ನಾವೆಲ್ಲರೂ ಕೂಡ ದುಡಿ, ಅಧಿಕಾರ ಪಡಿ, ಹೆಸರು ಪಡಿ, ಕೀರ್ತಿ ಪಡಿ, ಸೆಕ್ಯೂರಿಟಿ, ಪ್ಲೆಷರ್, ರೆಸ್ಪೆಕ್ಟ್ ನ ಹೊರಗೆ ಹುಡ್ಕೊಂತಾನೆ ನಾವು ಹೇಳ್ತಾ ಇದೀವಿ ಮಕ್ಕಳಿಗೆ. ನಾವು ಕೂಡ ಅದನ್ನೇ ಮಾಡ್ತಾ ಇದೀವಿ. ಒಳ ಹೊಕ್ಕಿ ಹೋಗುವಂತಹ ಪ್ರಯತ್ನ ಯಾರು ಮಾಡ್ತಾರೋ, ಅಂಥ ಗುರು ಯಾರಿಗೆ ಸಿಗ್ತಾರೋ, ಶಾಸ್ತ್ರ ಯಾಕೆ ಸಿಗುತ್ತೋ, ಅವರು ಖಂಡಿತವಾಗ್ಲೂ ಇದು ಲಭ್ಯವಾಗತ್ತೆ. ನಮಸ್ತೆ ಪ್ರಮೋದ್ ಜಿ. ನಮಸ್ತೆ. ಯೂಟ್ಯೂಬ್ ನಲ್ಲಿ ಪುಷ್ಪಾ ಸತೀಶ್ ಅವ್ರು ಕೇಳ್ತಾ ಇದಾರೆ, ಆವರಣ ಎಂದರೆ ವಿದ್ಯೆ ಇದ್ದರೂ ಅಜ್ಞಾನದಿಂದ ವರ್ತಿಸುವುದು ಎಂದು ಅರ್ಥನಾ ಅಂತ. ಆವರಣ ಎಂದರೆ ವಿದ್ಯೆ ಇದ್ದರೂ ಅಜ್ಞಾನದಿಂದ ವರ್ತಿಸುವುದು ಎಂದು ಅರ್ಥನಾ ಅಂತ. ಆವರಣ ಎಂದ್ರೆ ನಿಧಿ ಇದ್ದರೂ ಇಲ್ಲದಂತೆ ಇರುವಂಥದ್ದು. ನಿಮ್ಗೆ ಸಿಂಪಲ್ ಆಗಿ ಉದಾಹರಣೆಗೆ ಹೇಳೋದಾದ್ರೆ, ಈಗ ನೋಡಿ, ಪೆನ್ ಇದೆ ಇಲ್ಲಿ, ನನಗೆ ಗೊತ್ತಿಲ್ಲ, ನನಗೆ ಈ ಪೆನ್ ಬರಿಬೇಕಾಗಿದೆ, ಈ ಕ್ಷಣದಲ್ಲಿ ನಾನೊಂದು ಲೆಟರ್ ಬರೆದು ಕಳಿಸ್ಬೇಕಿದೆ. ಪೆನ್ನೆಲ್ಲಿ 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 ಅಂತ ಹುಡುಕ್ತಾ ಇದ್ದೀನಿ. ನಂಗೆ ಏನ್ ಮಾಡೋದು ಸಿಗ್ತಲ್ಲ, ಹುಡುಕ್ತಾ ಇದೀನಿ. ಎಲ್ಲಿ ಹುಡುಕ್ತಾ ಇದೀನಿ? ಅಲ್ಲಿ ಹುಡುಕ್ತಾ ಇದೀನಿ, ಟೇಬಲ್ ಮೇಲೆ ಹುಡುಕ್ತಾ ಇದೀನಿ, ಕೆಳಗೆ ಹುಡುಕ್ತಾ ಇದೀನಿ, ಎಲ್ಲೆಲ್ಲಿ ಹುಡುಕ್ತಾ ಎಲ್ಲೂ ಹುಡುಕೋದು ಸಿಗ್ತಾ ಇಲ್ಲ. ಯಾಕೆ? ಇರುವ ಜಾಗವನ್ನ ಬಿಟ್ಟು ಬೇರೆಲ್ಲ ಕಡೆ ಹುಡುಕ್ತಾ ಇದೀನಿ. ಆಮೇಲೆ ನೀವು ಹೇಳ್ತೀರಾ ಫೋನ್ ಮಾಡಿ, ಸರ್ ಯಾಕೆ ಸರ್ ಹುಡುಕ್ತಿದ್ದೀರಾ, ನಿಮ್ಮ ಬಟ್ಟೆಯಲ್ಲಿದೆ ಅಂತ. ಓ ವಾವ್, ಸಿಕ್ತು ಪೆನ್ ಸಿಕ್ತು. ಸದ್ಯ ಈಗ ಸಿಕ್ತು ಅನ್ನೋದಕ್ಕೆ ನಾನು ನಿಜವಾಗ್ಲೂ ಕಳ್ಕೊಂಡಿದ್ನ? ನನ್ನ ಬಳಿಯೇ ಇತ್ತು, ಆದ್ರೆ ನನ್ನ ದೃಷ್ಟಿಯ ದಿಕ್ಕು ಅದರ ಕಡೆಗೆ ಹೋಗದೆ ಬೇರೆ ಕಡೆ ಇದ್ದ ಕಾರಣ ಅದು ಕಾಣಿಸ್ತಿರ್ಲಿಲ್ಲ. ಹಾಗಾಗಿ ಕಳ್ಕೊಂಡೆ ಅನ್ನುವಂತಹ ಭಾವ ಇತ್ತು. ಇದ್ದದ್ದು ಗೊತ್ತಿಲ್ಲದ್ದು ಅಜ್ಞಾನ, ಇದ್ದದ್ದು ಗೊತ್ತಿಲ್ಲದ ಕಾರಣ ಬೇರೆ ಕಡೆ ಹುಡುಕದ್ನಲ್ಲ, ಅದು ಅಧ್ಯಾಸ, ಮಿಸ್ಟೇಕ್. ಅದರ ಒಂದು ಕಾರಣದಿಂದ ನನ್ನ ಎಲ್ಲ ಕಷ್ಟಗಳಾಯ್ತು. ಯಾವಾಗ ಈ ಆವರಣ ಅಂದ್ರೆ ಅಜ್ಞಾನ ಅನ್ನೋಂಥದ್ದು ಹೋಗಿ ನಿನ್ನ ಹತ್ರನೇ ಇದೆ ಅಂತ ಅನ್ನೋದು ಗೊತ್ತಾಯ್ತು, ಆಗ ಪರಿಪೂರ್ಣತೆ. ಆದ್ರೆ ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಮುಂಚೆ ಹೇಳಿದಾಗೆ ಮಲ ಮತ್ತು ವಿಕ್ಷೇಪ ಹೋಗಿರ್ಬೇಕು. ಬೇಸಿಕಲಿ ನೀವು ಹೇಳಿದ ಹಾಗೆ ಆವರಣ ಅಂತಂದ್ರೆ ತನ್ನಲ್ಲೇ ಇರುವಂಥದ್ದು ತನಗೆ ಗೊತ್ತಿಲ್ಲ, ಅದನ್ನ ಆವರಣ ಅಂತಾರೆ, ಮುಚ್ಚಿದೆ ಅಂತ ಬೇಸಿಕಲಿ. ಹರಿ ಓಂ ಗುರುಜಿ. ಹರಿ ಓಂ. ಯೋಗ ಅಂತ ಹೇಳಿದಾಗ ಅಂತ ಒಂದು ಹಾದಿ ಅಂತ ಹೇಳಿದ್ರಿ. ಆಮೇಲೆ ಈಗ ನಮ್ಮ ಕರ್ಮಯೋಗ, ಉಪಾಸನ ಯೋಗ, ಜ್ಞಾನ ಯೋಗ ಬಂದಾಗ ಯೋಗ ಅಂದ್ರೆ ಸಿದ್ಧ ಭಾವನಾ, ಭಕ್ತಿ ಅಂತ ಹೇಳ್ತಾ ಇದ್ದೀರಾ. ಇದ್ರಲ್ಲಿ ಯಾವ್ದು ದಾರಿನ ಅಂತ ತಿಳ್ಕೊಬೇಕಾ, ಸದ್ಭಾವನಾ ಅಂತ ತಿಳ್ಕೊಬೇಕಾ, ಸದ್ಭಕ್ತಿ ಅಂತ ತಿಳ್ಕೊಬೇಕಾ? ಬೇರೆ ಬೇರೆ ವ್ಯತ್ಯಾಸ ಬರ್ತದೆ. ದಾರಿ, ಹಾದಿ ಅನ್ನೋದಕ್ಕಿಂತ ಇದೇ ಬೇರೆ ಅರ್ಥ ಕಲ್ಪಿಸ್ತಿದೆ ಅಂತ ನನ್ನ ಭಾವನೆ. ಖಂಡಿತ. ಈಗ ಯೋಗ ಅನ್ನುವಂತಹ ಪದದ ನಿರ್ವಚನ ಏನು, ಯೋಗ ಅನ್ನುವಂತಹ ಪದದ ಅರ್ಥ ಏನು?
ಯೋಗ ಅನ್ನುವಂಥ ಪದಕ್ಕೆ ಹಲವಾರು 100 ಅರ್ಥಗಳಿದೆ. ನೀವು ಪತಂಜಲಿ ಮಹರ್ಷಿಗಳನ್ನ ಕೇಳಿದ್ರೆ ಯೋಗ ಚಿತ್ತವೃತ್ತಿ ನಿರೋಧ ಅಂತ ಹೇಳ್ತಾರೆ. ಗೀತೆಯಲ್ಲೇ 3 ಡೆಫಿನೇಷನ್ಸ್ಗಳು ಯೋಗಕ್ಕೆ ಬರುತ್ತೆ. ಯೋಗ ಕರ್ಮಸು ಕೌಶಲಂ ಸಮತ್ವಂ ಯೋಗ ಉಚ್ಯತೆ, ತಂ ವಿದ್ಯಾ ದುಃಖ ಸಂಯೋಗ ವಿಯೋಗಂ ಯೋಗ ಉಚ್ಯತೆ, ಈ ರೀತಿ ಬರ್ತಾ ಹೋಗುತ್ತೆ. ಇವತ್ತು ನಾವು ಅರ್ಥ ಮಾಡ್ಕೊಂಡಂತಹ ಕಾಂಟೆಕ್ಸ್ಟ್ ಅಲ್ಲಿ, ಯಾಕಂದ್ರೆ ಯೋಗಕ್ಕೆ ಹಲವಾರು ನಿಷ್ಕರ್ಷೆಗಳು ನಿರ್ವಚನಗಳು ಇದೆ, ಆದ್ರೆ ಇವತ್ತು ನಾವು ಅರ್ಥ ಮಾಡ್ಕೊಂಡಂತಹ ಕರ್ಮಯೋಗ, ಉಪಾಸನ ಯೋಗ, ಭಕ್ತಿ ಯೋಗ ಅಥವಾ ಜ್ಞಾನ ಯೋಗ, ಈ ಒಂದು ಕಾಂಟೆಕ್ಸ್ಟ್ ಅಲ್ಲಿ ನೋಡಿದಾಗ ಯೋಗ ಅಂತ ಅಂದ್ರೆ ಏನಾಗ ಕರ್ಮ ಅನ್ನುವಂಥದ್ದು ರೆಗ್ಯುಲರ್ ಆಕ್ಷನ್, ಅದಕ್ಕೆ ಒಂದು ಸದ್ಭಾವನೆಯನ್ನ ಸದ್ಭಕ್ತಿಯನ್ನ ಸೇರಿಸುವಂತಹ ಅದನ್ನ ಮಾಡಿದಾಗ ಅದು ಮಾರ್ಗವಾಗಿ ಬದಲಾಗತ್ತೆ. ಕರ್ಮ ಅನ್ನುವಂಥದ್ದು ನಮ್ಮನ್ನ ಬಂಧನಕ್ಕೆ ಮಾಡುವಂಥದ್ದು, ಅದಕ್ಕೆ ಯೋಗ ಅನ್ನುವಂಥದ್ದು ಸೇರಿದಾಗ ಅದು ಮುಕ್ತಿಗೆ ಮಾರ್ಗವಾಗತ್ತೆ. ನೇರವಾಗಲ್ಲ, ಪಾರಂಪರಿಕವಾಗಿ. ಉಪಾಸನ ಅನ್ನುವಂಥದ್ದು ಮೆಡಿಟೇಟಿವ್, ಕಾನ್ಸಂಟ್ರೇಟೆಡ್. ಇಮ್ಯಾಜಿನ್ ಯಾರೋ ಒಬ್ಬ ಟೆರರಿಸ್ಟ್ ಫೋಕಸ್ ಮಾಡಿ ಯಾರಿಗೊಬ್ಬಗೆ ಬುಲೆಟ್ ಶೂಟ್ ಮಾಡ್ತಾನೆ, ಅವನಿಗೆ ಏಕಾಗ್ರತೆ ಇಲ್ವಾ? ಏಕಾಗ್ರತೆ ಇದೆ, ಅವನಿಗೆ ಒನ್ ಪಾಯಿಂಟೆಡ್ನೆಸ್ ಇದೆ. ಆದ್ರೆ ಯೋಗ, ಆ ಸದ್ಭಾವನೆ, ಸದ್ಭಕ್ತಿ ಅದಿಲ್ಲ. ಅದಿದ್ದಾಗ ಅದು ಮುಕ್ತಿಗೆ ಮಾರ್ಗವಾಗತ್ತೆ, ಅವಾಂತರವಾಗಿ, ನೇರಾಗಿ ಅಲ್ಲ. ಜ್ಞಾನ ಅನ್ನುವಂಥದ್ದು ಯಾವಾಗ ಆ ಒಳಗೆ ಹೋಗ್ತಾ ಇರುವಂಥದ್ದು ಆ ಭಕ್ತಿಯನ್ನ ಸೇರಿ ಈಶ್ವರ ಮತ್ತು ಜೀವ ಈ ಎರಡರ ಐಕ್ಯವನ್ನ ಅಂತ ಸಾಧಿಸೋದಕ್ಕೆ ಹೋದಾಗ ಅಲ್ಲಿ ಬರುವಂತಹ ಸದ್ಭಾವನಾ ಬರುತ್ತಲ್ಲ, ಆ ಭಕ್ತಿ ಬರುತ್ತಲ್ಲ, ಅದು ಮಾರ್ಗವಾಗುತ್ತೆ. ಅದರ ಮೂಲಕ ಜ್ಞಾನ ಅನ್ನುವಂಥದ್ದು ನಾನಷ್ಟೇ ಅಲ್ಲ, ಇಡೀ ವಿಶ್ವವೇ ಸತ್ಯ, ಆ ಸತ್ಯದ ಸಾಕ್ಷಾತ್ಕಾರ ಮಾಡ್ಕೊಳ್ಳೋಕೆ ಅಂತ ಹೋದಾಗ ಯೋಗ ಅನ್ನುವಂಥದ್ದು ಮಾರ್ಗವಾಗತ್ತೆ. ಹಾಗಾಗಿ ಯೋಗಕ್ಕೆ ಹಲವಾರು ನಿರ್ವಚನಗಳಿದೆ. ಇವತ್ತು ನಾನು ಹೇಳಿದಂತಹ, ಯಾಕೆಂದ್ರೆ ನಾವು ಕೂಡ ಮುಂದೆ ಗೀತೆಯಲ್ಲೇ ಬೇರೆ ಬೇರೆ ನಿರ್ವಚನಗಳನ್ನ, ಡೆಫಿನೇಷನ್ಸ್ ಗಳನ್ನ, ಅದ ಎಕ್ಸ್ಪ್ಲನೇಷನ್ ಗಳನ್ನ ನೋಡ್ತೀವಿ. ಇವತ್ತಿನ ಒಂದು ಕಾಂಟೆಕ್ಸ್ಟ್ ನಲ್ಲಿ ಹೇಳಿದಾಗ ಆ ರೀತಿಯಲ್ಲಿ ಒಂದು ಮಾರ್ಗವಾಗಿ, ಸಾಧನವಾಗಿ, ಯಾವ ಒಂದು ಸಾಧನವನ್ನ ಹಿಡಿದಾಗ ಅದು ನನ್ನನ್ನ ಉನ್ನತ ಮಟ್ಟಕ್ಕೆ ಕರ್ಕೊಂಡು ಹೋಗುತ್ತೋ ಅದನ್ನ ನಾವು ಇಲ್ಲಿ ಯೋಗ ಅಂತ ತಗೊಳ್ತೀವಿ. ಒಳ್ಳೆ ಪ್ರಶ್ನೆ. ಇನ್ಯಾರು ಪ್ರಶ್ನೆ ಇದೆಯಾ? ಜೈ ಶ್ರೀರಾಮಕೃಷ್ಣ ಸರ್. ಜೈ ರಾಮಕೃಷ್ಣ. ಹರೇ ಕೃಷ್ಣ. ತುಂಬಾ ದಿವಸಗಳ ನಂತರ ತಮ್ದು ಪ್ರವಚನ ಇವತ್ತು ಕೇಳಿಸ್ಕೊಂತ ಇರೋದು. ಲರ್ನ್ ವೇದಾಂತದಲ್ಲಿ ಫಸ್ಟ್ ಕೇಳಿಸ್ಕೊಂತಿದ್ದೆ ಸರ್. ಮತ್ತೆ ನನಗೆ ಕಾರಣಾಂತರಗಳಿಂದ ಆಗ್ತಿರ್ಲಿಲ್ಲ. ಗೀತಾ ಧ್ಯಾನ, ಭಗವದ್ಗೀತೆ ಬಗ್ಗೆ ಅಂದ್ಬಿಟ್ಟು ಗೊತ್ತಾಗ್ಲಿಲ್ಲ. ಗೊತ್ತಾಗಿದ ತಕ್ಷಣ ಜಾಯಿನ್ ಆಗ್ಬಿಟ್ಟೆ. ತುಂಬಾ ಚೆನ್ನಾಗಿ ಅರ್ಥವಾಗೋ ರೀತಿಯಲ್ಲಿ, ಸರಳ ರೀತಿಯಲ್ಲಿ, ಉದಾಹರಣೆಗಳ ಮುಖಾಂತರ, ಕಥೆಗಳ ಮುಖಾಂತರ ತಿಳಿಸ್ಕೊಟ್ರಿ. ತುಂಬಾ ಚೆನ್ನಾಗಿತ್ತು ಸೆಷನ್. ಕ್ವಶನ್ಸ್ ಏನಿಲ್ಲ, ಜಸ್ಟ್ ಕೊಡ್ಬೇಕು ಅನ್ನಿಸ್ತು. ಧನ್ಯವಾದ. ಪ್ರದೀಪ್ ಜಿ, ಯಾವ್ದಾದ್ರು ಪ್ರಶ್ನೆ ಇದೆಯಾ? ಸ್ನೇಹ और ಪ್ರದೀಪ್ ಜಿ, ಚಾಟ್ ಬಾಕ್ಸ್ ಅಲ್ಲಿ ಯಾವ್ದಾದ್ರು ಪ್ರಶ್ನೆ ಬರಿದೆಯಾ? ಒಂದೆರಡು ಪ್ರಶ್ನೆಗಳು ಬಂದಿದೆ. ನಮಸ್ಕಾರ ಪ್ರಮೋದ್ ಸರ್. ಒಂದೆರಡು ಪ್ರಶ್ನೆಗಳು ಯೂಟ್ಯೂಬ್ ಅಲ್ಲಿ ಬಂದಿದೆ. ಆದ್ರೆ ಮೋಸ್ಟ್ಲಿ ಈ ಪ್ರಶ್ನೆಗಳನ್ನ ನಾವು ಮುಂದಿನ ನಾಳಿನ ಕ್ಲಾಸ್ ಅಲ್ಲಿ ತಗೊಳ್ಳೋರಿದೀವಿ ಅನ್ನೋ ಕಾರಣಕ್ಕೆ ಆ ಪ್ರಶ್ನೆಗಳನ್ನು ಇವತ್ತು ಕೇಳ್ತಾ ಇಲ್ಲ. ವಿಕ್ಷೇಪದ ಬಗ್ಗೆ ಹೆಚ್ಚಿನ ವಿವರವನ್ನ ಕೇಳಿದ್ದಾರೆ. ಆಮೇಲೆ ಕರ್ಮಯೋಗದ ಬಗ್ಗೆ ಹೆಚ್ಚಿನ ವಿವರಗಳನ್ನ ಕೇಳಿದ್ದಾರೆ. ಖಂಡಿತವಾಗಿ ಕರ್ಮಯೋಗ ಮತ್ತು ಉಪಾಸನ ಯೋಗ ನಾಳೆಯೂ ಬರಲ್ಲ. ನಾಳೆಯೂ ಕೂಡ ಇದಕ್ಕೆ ನಿಮಗೆ ಪರಿಪೂರ್ಣ ಉತ್ತರ ಸಿಗತ್ತೆ ಅಂತಲ್ಲ. ಇದು ಹೇಗೆ ಅಂತಂದ್ರೆ, ಎಕ್ಸಾಮ್ ಅಂತ ಅಂದಾಗ ಒಂದು ವರ್ಷ ಆದ್ಮೇಲೆ ಬರುವಂತದನ್ನ, ಕೊನೆ ಚಾಪ್ಟರ್ದನ್ನ ಅಥವಾ ಮಧ್ಯದಲ್ಲಿ ಬರುವಂತದನ್ನ ಫಸ್ಟ್ ಕ್ಲಾಸ್ ನಲ್ಲೇ ಕೇಳ್ತಾ ಇರ್ತೀವಿ. ಯಾವಾಗ ನಾವು ಭಗವದ್ಗೀತೆಯನ್ನೇ ಆಗ್ಲಿ, ಯಾವುದೇ ಶಾಸ್ತ್ರವನ್ನಾಗ್ಲಿ ಕ್ರಮಬದ್ಧವಾಗಿ ಅಧ್ಯಯನ ಮಾಡ್ತಾ ಹೋಗ್ತೀವಿ, ಹಾಗೆ ಪದರಗಳು ಬಿಡಿಸ್ಕೊಳ್ತಾ ಕರೆಕ್ಟ್ ಆಗತ್ತೆ. ಇಲ್ಲಾಂದ್ರೆ ನಮ್ಗೆ ಹೆಂಗೆ, ನಮ್ಮ ಇಂಟೆಲೆಕ್ಚುಯಲ್ ಕ್ಯೂರಿಯಾಸಿಟಿ ಹೇಗಿರುತ್ತೆ ಅಂದಾಗ ಫಸ್ಟ್ ಲಾಸ್ಟ್ ಗೊತ್ತಾಗ್ಬಿಡ್ಬೇಕು ಅಂತ. ಖಂಡಿತವಾಗ್ಲೂ ಅದಕ್ಕೆ ನಿಮಗೆ ಸೂಕ್ತವಾದಂತಹ ವಿಚಾರಗಳು ಅಲ್ಲಲ್ಲಿ ಬರ್ತಾ ಹೋಗುತ್ತೆ. ಆದ್ರೆ ಆ ಪರಮಾತ್ಮನ ವಿಶ್ವರೂಪ ದರ್ಶನ ಆಗುವಂತಹ ರೀತಿಯಲ್ಲಿ ಭಗವದ್ಗೀತೆಯ ವಿಶ್ವರೂಪ ದರ್ಶನ ಆಗಬೇಕು ಅಂದಾಗ ಪರಿಪೂರ್ಣವಾಗಿ ನಾವು ಕಲಿಯಬೇಕು, ಅಧ್ಯಯನ ಮಾಡಬೇಕು. ಆ ಪೇಷನ್ಸ್, ತಾಳ್ಮೆ ಇರಬೇಕು. ಹಾಗಂತ ನಾವು ಕ್ವಶನ್ ಕೇಳಬಾರ್ದು, ಖಂಡಿತವಾಗ್ಲೂ ಹೇಳ, ಕ್ವಶನ್ ಕೇಳಬೇಕು, ಅಧ್ಯಯನ ಮಾಡಬೇಕು, ಹಾಗೆ ಅಭ್ಯಾಸವನ್ನ ಮಾಡಬೇಕು. ಎಷ್ಟೆಷ್ಟಾಗುತ್ತೋ ಅಷ್ಟೆಷ್ಟನ್ನ ಬಿಡಿಸ್ತಾ ಹೋಗ್ತೀವಿ. ಹೆಚ್ಚಿನ ಭಗವದ್ಗೀತೆಯಲ್ಲಿ ಕೃಷ್ಣನೇ ಬಿಡಿಸ್ತಾನೆ, ನಾನೇ ಹೇಳೋದೇನು, ಕೃಷ್ಣನೇ ಬಿಡಿಸ್ತಾನೆ. ಅದನ್ನ ನಾವು ಹೆಚ್ಚು ತಿಳ್ಕೊಳ್ತಾ ಹೋಗ್ಬೋದು. ಹಾಗಾದ್ರೆ ಪ್ರಶ್ನೆಗಳೇನಿಲ್ಲ ಅಂತ